ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಸುಖಿ ಭವ ಸಿನಿಮಾ ರಿಲೀಸ್ ಆಗಿದೆ. ಆಡಿಯನ್ಸ್ ರಿಯಾಕ್ಷನ್ನು, ಅವ್ರ ವಿಸಿಲ್ಸು, ಅವ್ರ ಕ್ಲ್ಯಾಪ್ಸ್ ಎಲ್ಲ ಕೇಳಿ ತುಂಬ ಖುಷಿ ಆಗ್ತಾಯಿದೆ. ಒಂದು ಎರಡೂವರೆ ವರ್ಷದ ಹಾರ್ಡ್ ವರ್ಕ್ ಇದು. ಇದೇ ವಿಸಿಲ್ಗೆ ಆ್ಯಂಡ್ ಇದೇ ಚಪ್ಪಾಳೆಗೆಲ್ಲ ಆಲ್ಮೋಸ್ಟು ಒಂದು 2.5 ಇಯರ್ಸಿಂದ ನಾವು ಶೂಟ್ ಮಾಡ್ತಾನೋ ಅನ್ಕೊಂಡೆ. ಚೆನ್ನಾಗಿ ಬಂದರೆ ಜನ ಶಿಳ್ಳೆ ಹೊಡಿತಾರೆ, ಚಪ್ಪಾಳೆ ಹೊಡಿತಾರೆ ಅಂತ. ಸೊ ಅದಾಗ್ತಾಯಿದೆ. ಜನಗಳಲ್ಲಿ ಆಡಿಯನ್ಸಲ್ಲಿ ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ನಮ್ಮ ಸಿನಿಮಾ ಟ್ರೈಲರ್ಗಳು ನೋಡಿ. ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ. ಹಾಗೆ ಸಿನಿಮಾಗೆ ಬಂದರೆ ಇನ್ನೂ ಅದ್ಭುತವಾಗಿ ಇಷ್ಟ ಆಗುತ್ತೆ ಅಂತ ಸಿನಿಮಾ ನಮ್ಮ ಸುಖಿ ಭವ. ಸೊ ಎಲ್ಲರೂ ದಯವಿಟ್ಟು ಬನ್ನಿ, ಥಿಯೇಟರ್ಸ್ ಬಂದುಬಿಟ್ಟು ಸಿನಿಮಾ ನೋಡಿ. ನಮ್ಮ ಸಿನಿಮಾ ಹಾಗೆ ಎಲ್ಲರೂ ಸಿನಿಮಾನೂ ಅಷ್ಟೇ, ಸಿನಿಮಾಸಲ್ಲಿ ನೋಡಿ. ಥ್ಯಾಂಕ್ ಯು. ಪ್ರತಿಯೊಬ್ಬ ನಟನಿಗೂ ಕೂಡ ಫಸ್ಟ್ ಸಿನಿಮಾ ವಿತ್ ಆಡಿಯನ್ಸ್ ಜೊತೆ ನೋಡಬೇಕು ಅನ್ನುವಂಥ ಆಸೆ ಅಥವಾ ಕನಸಿರುತ್ತೆ. ಅದನ್ನು ಇವತ್ತು ನೀವು ಪೂರೈಸಿದ್ರೆ ಹೇಗೆ ಅನ್ನಿಸ್ತು? ಅವತ್ತು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ವರ್ಡ್ಸ್ಗಳು ಬರ್ತಾಯಿಲ್ಲ ಸರ್. ಒಂಥರ ಸ್ವಲ್ಪ ಇಮೋಷ್ನಲ್ಲು ಫೀಲ್ ಆಗ್ತಾಯಿನಿ. ಒಂದಷ್ಟು ಇಯರ್ಸ್ ಆಫ್ ಹಾರ್ಡ್ ವರ್ಕಲ್ಲಿ ಎಲ್ಲ. ಆ್ಯಂಡ್ ಮೇ ಬಿ ಇದೇ ರಿವಾರ್ಡ್ ಅನಿಸುತ್ತೆ ಸರ್. ಆ ಚಪ್ಪಾಳೆ, ಆ ವಿಸಿಲ್ಸು ಇದೇ ಚಪ್ಪಾಳೆ ಅನಿಸುತ್ತೆ. ಸೊ ತುಂಬ ಖುಷಿ ಆಗ್ತಾಯಿದೆ. ಇವತ್ತು ನಮ್ಮ ಪ್ರಸನ್ನ ಥಿಯೇಟ್ರಲ್ಲಿ ಯಾವ ವಿಸಿಲ್ಸು ಇದೆಲ್ಲ ಬಂದಿದೆಯೋ ಅದೇ ಥರ ಐ ಎಕ್ಸ್ಪೆಕ್ಟ್ ಎಲ್ಲ ಬೇರೆ ಥಿಯೇಟ್ರ್ಗಳಲ್ಲೂ ಸೇಮ್ ಚಪ್ಪಾಳೆ ಆ್ಯಂಡ್ ವಿಸಿಲ್ಸ್ ಎಲ್ಲ ಬರಲಿ ಅಂತ. ಥ್ಯಾಂಕ್ ಯು. ಆಡಿಯನ್ಸ್ ಏನು ಹೇಳ್ತಿದ್ದಾರೆ? ಆಡಿಯನ್ಸ್ಗೆ ಒಂದು ನನಗಿವಾಗ ಒಬ್ಬರು ಹೇಳಿದ್ರು, ಆ ಒಂದು ಊಟ ಮಾಡೋ ಸೀನ್ ಇದೆ. ನಾನು ಶೋಭರಾಜ್ ಸರ್, ರವಿಶಂಕರ್ ಸರ್, ರಿಯಾನ್ಸಿ ಎಲ್ಲ, ಗೌರವ್ ಎಲ್ಲ ಇರ್ತೀನಿ ಟೇಬಲಲ್ಲಿ. ಅದೊಂದು ತುಂಬ ಇಮೋಷ್ನಲ್ ಬ್ಲಾಕ್ ಅದು ಜನಕ್ಕೆ ತುಂಬ ಇಷ್ಟ ಆಗ್ತಾಯಿದೆ. ಆ್ಯಂಡ್ ರಿಲೇಟಬಲ್ ಆ್ಯಸ್ ವೆಲ್. ಏನಕ್ಕೆ ಆ ಒಂದು ಸೀನಲ್ಲಿ ಇಟ್ ಇಸ್ ಅಬೌಟ್ ಜನ ಫೋನ್ಗಳು ಇಟ್ಕೊಂಡು ಕುತ್ಕೊತಾರೆ, ಊಟ ಮಾಡಿದಾಗ ಫೋನಲ್ಲಿ ಇರ್ತಾರೆ, ಯಾರು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಾತಾಡಲ್ಲ ಅಂದರೆ ಇವಾಗ ಹಂಗೆ ನಡೀತಾ ಇದೆ. ಸೊ ಆ ಸೀನ್ ನೋಡಿದಾಗ ಇಲ್ಲ ಸರ್, ಈ ಥರ ಮೆಸೇಜ್ ಒಂದು ಬೇಕು ಅಂತ ಒಬ್ರು ಹೇಳಿದ್ರು. ಸೊ ನೋಡೋಣ ಸರ್, ಇನ್ನೂ ಒಂದಷ್ಟು ಒಳ್ಳೊಳ್ಳೆ ಇದು ಬರುತ್ತೆ. ಥ್ಯಾಂಕ್ ಯು ಸರ್. ಸರ್ ಕನ್ನಡಿಗರು, ನಾನು ಕನ್ನಡಿಗನೇ. ಎಲ್ಲರೂ ನಮ್ಮ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ ಸರ್. ತುಂಬ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ನೀವು ಟ್ರೇಲರ್ ನೋಡಿದ್ರೆ ನೀವು 100% ಸಿನಿಮಾ ನೋಡ್ತೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ತುಂಬ ಅದ್ಭುತವಾಗೈತೆ. ನೋಡಿದೆ, ಒಂದು ಅದ್ಭುತವಾದ ಲವ್ ಸ್ಟೋರಿ. ತುಂಬ ದಿನ ಆಯಿತು ಇಂಥ ಒಂದು ಅದ್ಭುತವಾದ ಲವ್ ಸ್ಟೋರಿ ಪಿಕ್ಚರ್ ನೋಡಿ. ಪಕ್ಕಾ ಪೈಸಾ ವಸೂಲ್ ಅಂತ ಏನಾದರೂ ಇದ್ದರೆ ಅದು ಸುಖಿ ಭವ ಪಿಕ್ಚರು. ನೋಡಿ ಹೆಂಗಿದೆ ಅಂತ, ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ ಪಿಕ್ಚರು. ಪ್ರತಿ ಫ್ರೇಮ್ನು ಅದ್ಭುತವಾಗಿ ತೋರಿಸವ್ರೆ. ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ಕನ್ನಡದ ಜನತೆ ದಯವಿಟ್ಟು ಈ ಪಿಕ್ಚರ್ನ ಥಿಯೇಟ್ರ್ ಬಂದು ನೋಡಿ, ಪಿಕ್ಚರ್ನ ಉಳಿಸಿ ಬೆಳೆಸಿ. ಮತ್ತು ಅದ್ಭುತವಾದ ಲವ್ ಸ್ಟೋರಿ. ಇಂಥ ಪಿಕ್ಚರು ನೀವು ನೋಡಿದ್ರೆ ಖಂಡಿತವಾಗ್ಲೂ ಇಷ್ಟಪಟ್ಟೇ ಪಡ್ತೀರಾ. ನೀವು ಎಷ್ಟು ಈ ಸುಖಿ ಭವ ಅಂತ ಏನು ಟೈಟ್ಲ್ ಐತೆ, ಈ ಪಿಕ್ಚರ್ ನೋಡ್ಕೊಂಡು ಹೋದ್ಮೇಲೆ ಕೂಡ ಸುಖಿ ಭವ ಅಂತ ಅನ್ಬೋದು. ಅಷ್ಟು ಅದ್ಭುತವಾಗೈತೆ ಪಿಕ್ಚರು. ದಯವಿಟ್ಟು ಅಷ್ಟೇ ಥಿಯೇಟ್ರ್ ಬಂದು ಪಿಕ್ಚರ್ ನೋಡಿ. ಸಿಕ್ಕಾಪಟ್ಟೆ ಕಮರ್ಷಿಯಲ್ ಆಗಿ ಪ್ರತಿ ಫ್ರೇಮು ನಮ್ಮನ್ನ ಹಿಡಿದು ಕೂರಿಸುತ್ತೆ. ಎಲ್ಲೂ ಕಾಂಪ್ರೋ ಆಗಿಲ್ಲ ಅವರು. ಸಿಕ್ಕಾಪಟ್ಟೆ ಅದ್ಭುತವಾಗಿ ಮಾಡವ್ರೆ. ನನ್ನ ಕಡೆಯಿಂದ ಸೂಪರ್ ಇದೆ. ಆಲ್ ದ ಬೆಸ್ಟ್. ನಾನು ಹೇಳೋದು ಕರ್ಕೊಂಡೋಗಿ ಎಣ್ಣೆ ಕೊಡಿಸ್ತಾರಲ್ಲ, ಅವನು ನಿಜವಾದ ಫ್ರೆಂಡು. ಇದು ಸುಖಿ ಭವದಲ್ಲಿ ನನ್ನ ಒಂದು ಡೈಲಾಗು. ಸೊ ಗೊತ್ತಿಲ್ಲ ಸರ್. ಸೊ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಸೊ ಎಲ್ಲರೂ ಈಗ ನಾವು ಮಾಡಿರೋ ಸಿನಿಮಾ ಅಂತೇಳಿ ಅಯ್ಯೋ ನಾವು ಸೂಪರು ಹಂಗೆ ಹಿಂಗೆ ಅಂತ ಹೇಳ್ತಿಲ್ಲ. ಸೊ ತುಂಬಾ ಆನೆಸ್ಟಾಗಿ ಹೇಳ್ತಿದ್ದೀನಿ, ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ರಿಗೂ ಈ ಸಿನಿಮಾ ನೋಡಿದ್ಮೇಲೆ ನಿಮ್ಮ ಫಸ್ಟ್ ಲವ್ ನಿಜವಾಗ್ಲೂ ನೆನಪಾಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಬಂದು ಸುಖಿ ಭವನ ನೋಡಿ, ಒಂದು ಸಿನಿಮಾನ ನೋಡಿ, ಹರಿಸಿ ಹಾರೈಸಿ. ಥ್ಯಾಂಕ್ ಯು. ಮನೇಲಿ ಇರ್ತಾರೆ ಬಾವ ಮಾವ. ಅದ್ಭುತ ಆಗೈತೆ ನಮ್ಮ ಸುಖಿ ಭವ. ಸೂಪರ್ ಆಗಿದೆ ಸರ್. ಚೆನ್ನಾಗಿದೆ, ಬಾಗುಂది ಸರ್. ಸೂಪರ್ ಆಗಿದೆ ಸರ್. ಈ ತರ ಹೊಸ ಪ್ರತಿಭೆಗಳಿಗೆ ಚಾನ್ಸ್ ಕೊಡ್ತಾ ಇರಿ. ಕನ್ನಡ ಇಂಡಸ್ಟ್ರಿ ಬೆಳೀಲಿ. ಸೂಪರ್ ಆದ ಪಿಕ್ಚರ್. ಎಲ್ಲ ಕನ್ನಡ ಅಭಿಮಾನಿಗಳು ನೋಡಬೇಕು. ಸೂಪರ್ ಆದ ಪಿಕ್ಚರ್. ಕನ್ನಡದವರು ತೆಲುಗಿನವರು ಎಲ್ಲರೂ ನೋಡ್ಬೋದು. ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ. ನನ್ನ ಫಸ್ಟ್ ಸಿನಿಮಾ ಆ್ಯಂಡ್ ಪ್ರಸನ್ನ ಥಿಯೇಟರ್ ಅಂದರೆ ಇಟ್ಸ್ ಲೈಕ್ ಎಮೋಷನ್. ನಾನು ಸಣ್ಣೋಳಿದ್ದಾಗ ಇಲ್ಲಿ ಬಂದು ಸಿನಿಮಾ ನೋಡ್ತಾ ಇದ್ದೆ ನನ್ನ ಕಸಿನ್ಸ್ ಜೊತೆ, ನನ್ನ ಫ್ಯಾಮಿಲಿ ಜೊತೆ. ಇವಾಗ ನನ್ನದೇ ಸಿನಿಮಾ ರಿಲೀಸ್ ಆಗಿದೆ ಬಿಗ್ ಸ್ಕ್ರೀನಲ್ಲಿ ನೋಡ್ತಾ ನಂಗೆ ತುಂಬ ಖುಷಿ ಆಗಿದೆ. ಆ್ಯಂಡ್ ಆಡಿಯನ್ಸ್ ರಿಯಾಕ್ಷನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಎಲ್ಲರೂ ಬಂದು ನಮ್ಮ ಸಿನಿಮಾ ನೋಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಅನ್ನಿಸ್ತಿದೆ ಆಡಿಯನ್ಸ್ ಜೊತೆ ಕೂತ್ಕೊಂಡಿರುವಂಥದ್ದು, ಅವ್ರ ಕಡೆಯಿಂದ ಏನಿಲ್ಲ ಕಾಂಪ್ಲಿಮೆಂಟ್ಸ್ ಬರ್ತಾ ಇದೆ? ಎಲ್ಲರೂ ಹೇಳಿದ್ರು ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗ್ ಆ್ಯಂಡ್ ಲವ್ ಸ್ಟೋರಿ ತುಂಬ ಬ್ಯೂಟಿಫುಲ್ಲಾಗಿ ತೋರಿಸಿದ್ದೀರಾ ಅಂತ. ಲೈಕ್ ತುಂಬ ವಿಷುವಲ್ ಹಾಕಿದ್ರು, ತುಂಬ ಸೌಂಡ್ ಮಾಡ್ತಾಯಿದ್ರು. ಮೇ ಬಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡು. ನಿಮ್ಮ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಎಷ್ಟು ಅನ್ನಿಸ್ತು? ಫುಲ್ ಖುಷಿ ಆಗ್ತಾಯಿತ್ತು. ಆ್ಯಂಡ್ ಐ ವಾಸ್ ಲೈಕ್ ತುಂಬ ಎಕ್ಸೈಟೆಡ್ ಕೂಡ ಇದ್ದೆ, ಹಂಗೆ ನರ್ವಸ್ ಕೂಡ ಇತ್ತು. ಸೊ ಅವ್ರು ಕಿರ್ಚೋದು ಅದೆಲ್ಲ ಸೌಂಡ್ ಕೇಳಬೇಕಾದ್ರೆ ಲೈಕ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದಾಗ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಮೂವಿ ಸುಖಿ ಭವ ರಿಲೀಸ್ ಆಗಿದೆ. ಸೊ ನಾನು ಕೂಡ ಇವತ್ತೇ ಫಸ್ಟ್ ಟೈಮ್ ನೋಡಿದ್ದು. ತುಂಬ ಚೆನ್ನಾಗಿದೆ.
ನಮ್ಮ ಮೂವಿ ನಮಗೆ ತುಂಬ ಇಷ್ಟ ಆಗುತ್ತೆ. ಬಟ್ ನೀವುಗಳು ಥಿಯೇಟ್ರಿಗೆ ಬಂದು ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಇನ್ನೂ ಸುಖೀಭಾವ ಆಗುತ್ತೆ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಒಂದು ಫಸ್ಟ್ ಲವ್ ಇಸ್ ಬೆಸ್ಟ್ ಲವ್ ಅಂತ ತುಂಬ ಚೆನ್ನಾಗಿ ತೋರಿಸಿದ್ದೇವೆ. ದಯವಿಟ್ಟು ನೀವೆಲ್ಲರೂ ಕೂಡ ಥಿಯೇಟ್ರಿಗೆ ಬನ್ನಿ, ನಮ್ಮ ಮೂವಿ ನೋಡಿ. ಥ್ಯಾಂಕ್ ಯು ಸೊ ಮಚ್. ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನಮಗೆ ನಾವು ಆ ಸ್ಕ್ರೀನಲ್ಲಿ ನೋಡ್ಕೊಳ್ಳೋದೇ ಒಂಥರ ಖುಷಿ. ಆರ್ಟಿಸ್ಟ್ ಅಂದ್ರೇ ಅದು. ಬಟ್ ನಾನು ಫಸ್ಟ್ ಟೈಮ್ ನೋಡಿ ತುಂಬ ಖುಷಿ ಆಯಿತು. ಐ ಹೋಪ್ ಆಡಿಯನ್ಸಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಡಿಯನ್ಸ್ ತುಂಬ ಚೆನ್ನಾಗಿದೆ ಅಂತ ಬಂದು ಹೇಳ್ತಾ ಇದ್ದಾರೆ. ಬಂದು ಅವರು ಡ್ಯಾನ್ಸ್ ಅಪೋಸಿಟ್ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು, ಥಿಯೇಟ್ರಲ್ಲಿ ಪೇಪರ್ಸ್ ಎಲ್ಲ ಥ್ರೋ ಮಾಡ್ತಾಯಿದ್ರು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನಸ್ವಿ ಶೆಟ್ಟಿ. ಸುಖೀಭಾವ ಅ ಡ್ರೀಮ್ ಆಫ್ಟರ್ 2 years ಆಫ್ ಲಾಂಗ್ ಶೂಟ್. ತುಂಬ ಖುಷಿ ಆಗ್ತಿದೆ. ಎಲ್ಲರಿಗೂ ಸಿನಿಮಾ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಚೈಲ್ಡ್ಹುಡ್ ಲವ್ ಸ್ಟೋರಿ ಎಲ್ರಿಗೂ ನೆನಪಾಗುತ್ತೆ. ಒಂದು ಸಲ ನೀವು ಮೂವಿ ನೋಡಬೇಕು, ಟ್ರೇಲರ್ನ ನೋಡಿ ಮೂವಿನ ನೋಡಿ ಅಂತ ಕೇಳ್ಕೊತೀನಿ. ಮೂವಿನ ಬಂದು ನೋಡಿ ಸಪೋರ್ಟ್ ಮಾಡಿ. ನಿಮ್ಮೆಲ್ರಿಗೂ ನಿಮ್ಮ ಚೈಲ್ಡ್ಹುಡ್ ಕ್ರಷಸ್ ಎಲ್ಲರೂ ನೆನಪಾಗ್ತಾರೆ ಅಂತ ಹೇಳ್ತೀನಿ. ಸಿಕ್ಕಿದ್ರೆ ಕರ್ಕೊಂಡ್ಬನ್ನಿ. ಥ್ಯಾಂಕ್ ಯು. ಮೂವಿ ರಿಯಾಕ್ಷನ್ಸ್ ನೋಡಿ ತುಂಬ ಖುಷಿ ಆಯಿತು. ಆಡಿಯನ್ಸ್ ಎಲ್ಲ ತುಂಬ ವಿಸಿಲ್ ಹಾಕಿ ಒಂಥರ ಉತ್ಸಾಹದಿಂದ ನೋಡಿದ್ರು ಮೂವಿ. ಎಲ್ಲರೂ ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲರಿಗೂ ಅವರ ಮನ ಮುಟ್ಟಿರೋ ಸಿಚುವೇಶನ್ಸ್ ಇತ್ತು. ನನಗೆ ಅಲ್ಲಿ ನಿಂತು ನೋಡ್ತಾ ಇದ್ದಾಗ ತುಂಬ ಖುಷಿ ಆಯಿತು. ನಮ್ಮ ತುಂಬ ದಿನಗಳ ಕನಸು ಇವತ್ತು ನೆನಸಾಗಿದೆ. ತುಂಬ ಖುಷಿ ಆಯಿತು. ದಯವಿಟ್ಟು ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಈ ಮೂವಿ ನೋಡಿ ನಮಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿಗೂ ಎಲ್ಲರಿಗೂ ತಿಳಿಸಿ ಈ ಮೂವಿ ಚೆನ್ನಾಗಿದೆ, ಸಪೋರ್ಟ್ ಮಾಡಿ ಬೆಳೆಸಿ. ಥ್ಯಾಂಕ್ಸ್. ಈ ಪೈರಸಿ ಬಾಜು ಇದೆಲ್ಲ ಆಗ್ತಾ ಇದೆ, ರಿಲೀಸ್ ಆಗಿದ್ದು ಸಂಜೆ ತನಕ, ಅದ್ರ ಬಗ್ಗೆ ಯಾವ ರೀತಿ ಕ್ರಮಗಳನ್ನು ತಗೊಂಡಿದ್ದೀರಾ? ಸರ್, ನನಗೆ ನಮ್ಮ ಆಡಿಯೋ ಕಂಪ್ನಿಯವರು ಒಂದು ಸಪೋರ್ಟ್ ನೀಡಿದ್ದಾರೆ. ಅದು ಏನಂದರೆ ಅವರು ಕಾಪಿರೈಟ್ ಈ ಮೂವಿದು ಕ್ಲಿಪ್ ಕೊಟ್ಟಿದ್ದೀವಿ. ಸೊ ಅದ್ರ ಮೂಲಕ ಇದನ್ನು ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ನಮಗೆ ಅದು ಯಾರೇ ಆಗಲಿ ಯೂಟ್ಯೂಬು ಇಂಥ ಏನು ಮಾಡಿದ್ರು ಅದು ಸ್ಟ್ರೈಕ್ ಆಗುತ್ತೆ ಅಂತ ಒಂದು ಇದಿದೆ. ಸೊ ಈ ಫಸ್ಟ್ ಮೆಷರ್ಮೆಂಟ್ ನಾವು ತೊಗೊಂಡಿದ್ದೀವಿ. ಸೆಕೆಂಡ್ ಮೆಷರ್ಮೆಂಟ್ಸ್ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ, ಒಳಗಡೆ ಬಂದು ಶೂಟ್ ಮಾಡೋದಾಗಲಿ, ಸ್ವಲ್ಪ ಬೇರೆ ಏನಾದ್ರು ಕಂಡಾಗ ಅದನ್ನು ಇಮ್ಮಿಡಿಯೇಟ್ ಸ್ಟಾಪ್ ಮಾಡಿ ಅಥಾರಿಟೀಸ್ಗೆ ರಿಪೋರ್ಟ್ ಮಾಡಿ ಅದನ್ನು ಇನ್ನೂ ಸೀರಿಯಸ್ ನೋಟಲ್ಲಿ ಸ್ಟಾಪ್ ಮಾಡಿ ಇದು ಮಾಡೋಣ ಅನ್ನೋದು ಇಂಟೆನ್ಷನ್ ಇದೆ ಸರ್. ಸ್ಯಾಂಡಲ್ವುಡ್ ಸಿನಿಮಾ ರಂಗಕ್ಕೆ ಉದ್ಯೋಗೋನ್ಮುಖರು ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ಆ ಒಂದು ಅವರ ಅಭಿಪ್ರಾಯಕ್ಕಾಗಿರ್ಬೋದು ಅಥವಾ ಆಶೀರ್ವಾದಕ್ಕಾಗಿರ್ಬೋದು ಏನು ಹೇಳ್ತೀರಾ? ಸರ್, ಎಲ್ಲರೂ ಇಲ್ಲಿ ಬರೋದು ಒಂದು ಪ್ಯಾಷನಿಂದ ಬರ್ತಾರೆ. ಅವರು ಒಂದು ಕನಸು ನೆನೆಸಾಗಬೇಕು ಅಂತಲೇ ಮಾಡ್ತಾರೆ. ತುಂಬ ಪ್ರಯತ್ನಪಟ್ಟು ತುಂಬ ಕಷ್ಟಪಟ್ಟು ಆಡಿಯನ್ಸು ನೋಡಬೇಕು, ಅವ್ರಿಗೆ ಇಷ್ಟ ಆಗಿದ್ದೇ ಮಾಡಬೇಕಂಥೇಳಿ ಮಾಡ್ತಾರೆ. ಅದನ್ನು ಕರೆಕ್ಟ್ ರೀತಿಯಲ್ಲಿ ಆಡಿಯನ್ಸ್ಗೆ ತಲುಪಿಸಿ ಅವರು ಅದನ್ನು ಇಷ್ಟಪಟ್ಟು ನಮಗೆ ಕೊಡೋ ಏನು ರಿಯಾಕ್ಷನ್ ಇರುತ್ತೋ ಅದೇ ನಮ್ಮ ಬೆನಿಫಿಟ್ ಆಗುತ್ತೆ. ಈ ಥರ ಒಳ್ಳೆ ಮೂವಿ ಬಂದಾಗ ಪ್ರೋತ್ಸಾಹ ಕೊಟ್ಟು ನಮ್ಮನ್ನು ಇಲ್ಲಿ ಆಸರ ಕೊಟ್ಟರೆ ಇನ್ನಷ್ಟು ಈ ಥರ ಮಾಡಿ ಇನ್ನೂ ಒಳ್ಳೆಯ ಹೆಸರು ಒಳ್ಳೆ ಇದು ಮಾಡಬೇಕು ಅನ್ನೋದೇ ನಮ್ಮ ಇಂಟೆನ್ಷನ್. ನಾವು ಇವಾಗ ಹೊಸ ಪ್ರಯತ್ನ ಮಾಡಿದ್ವಿ. ಹೊಸಬರಿಗೆ ಸ್ವಲ್ಪ ಚಾನ್ಸ್ ಕೊಟ್ಟು ಒಂದು ಒಳ್ಳೆ ಸ್ಟೋರಿ ಇಟ್ಟರೆ ಸಾಕು ಅನ್ನೋ ಥರ ನಾವು ಮಾಡಿದ್ದೀವಿ. ಅದೇ ಥರ ಇನ್ನೂ ಮುಂದಿನ ಕಾಲದಲ್ಲೂ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್. ಎಲ್ಲ ನಿಮ್ಮ ಸಪೋರ್ಟು ಬೆಂಬಲಕ್ಕೆ ತುಂಬ ಥ್ಯಾಂಕ್ ಯು. ಉಮಾಪತಿ ಶ್ರೀನಿವಾಸ್ ಗೌಡ ಅವ್ರ ಸಿನಿಮಾ ನೋಡ್ತಾರಂತ, ಯಾಕಂದರೆ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಕೂಡ ನಿಮ್ಮ ಟ್ರೈಲರ್ ಲಾಂಚು ಕೂಡ ಅವರೇ ಮಾಡಿಕೊಟ್ಟಿದ್ದು. ಸರ್, ಅವರು ಫಸ್ಟು ಪೂಜೆಗೆ ಬಂದರು. ಅವರು ಪೂಜೆ ಮಾಡಿದ ದಿವಸನೇ ತುಂಬ ಜನ ಹೇಳಿದ್ರು ಅವ್ರ ಕೈ ಚಿನ್ನದ ಕೈ, ಅವ್ರು ಮುಟ್ಟಿದ್ದು ಏನಿದ್ರು ಚಿನ್ನ ಆಗುತ್ತೆ ಅಂತ. ಅದೇ ಥರ ಆಗಬೇಕು ಅಂತಲೇ ನಮ್ಮ ಅಭಿಪ್ರಾಯ ಆ್ಯಂಡ್ ಆಸೆನೂ. ಅವ್ರು ಬಂದು ಮೂವಿ ನೋಡಿದ್ದಾರೆ ಆಲ್ರೆಡಿ. ಸ್ವಲ್ಪ ನಾನು ಟ್ರೈಲರು ಟೀಸರ್ಸು ಏನಿತ್ತೋ ಎಲ್ಲ ನೋಡಿಸಿದ್ದೀನಿ. ಅದು ನೋಡಿನೇ ಅವರು ಇನ್ನೂ ಚೆನ್ನಾಗಿದೆ ಬ್ರದರ್, ಇನ್ನೂ ನೀಟಾಗಿ ಮಾಡಿ, ಪ್ರಮೋಷನ್ ಮೇಯ್ನ್ ಇಂಪಾರ್ಟೆಂಟು. ನೀವೇನು ಮಾಡಿದಿರೋ ಪ್ರಾಡಕ್ಟು ಜನಕ್ಕೆ ತಲುಪೋ ಥರ ಮಾಡಿ, ಮಾಧ್ಯಮ ಹತ್ರ ಕೇಳ್ಕೊಳ್ಳಿ, ಅವರು ತಲುಪಿಸ್ತಾರೆ. ಅವರಿಂದನೇ ಇದು ಜನಕ್ಕೆ ಮುಟ್ಟಬೇಕು. ಪ್ರತಿಯೊಬ್ಬರು ಕೈಯಲ್ಲೂ ಮೊಬೈಲ್ ಇದೆ. ಯಾವಾಗ ನಿಮ್ಮ ಕಂಟೆಂಟು, ನಿಮ್ಮ ಕತೆ ಒಬ್ಬರು ಕೈಗೆ ಬರುತ್ತೋ ಅವರು ನಿಮಗೆ ಸಾಥ್ ಕೊಟ್ಟು ನಿಮ್ಮ ಬೆನ್ನಿಂದೆ ನಿಂತು ನಿಮ್ಮನ್ನು ಸಪೋರ್ಟ್ ಮಾಡ್ತಾರೆ. ನಾವು ಎಷ್ಟೇ ದುಡ್ಡು ಹಾಕಿರಲಿ, ಎಷ್ಟೇ ಏನೇ ಮಾಡಿರಲಿ, ಅದಕ್ಕೆ ಇಂಪಾರ್ಟೆಂಟ್ ಇರೋದು ಆಡಿಯನ್ಸ್ ಅವರು ಸಪೋರ್ಟ್ ಅಷ್ಟೇ. ಕನ್ನಡಿಗರಿಗೆ ಏನು ಕೇಳ್ಕೊಳ್ತೀವಿ? ಸುಖೀಭಾವ ಒಂದು ಒಳ್ಳೆ ಕಂಟೆಂಟು, ಒಂದು ಹೋಮ್ಲಿ ಮೂವಿ, ಚಿಕ್ಕವರಿಂದ ದೊಡ್ಡವ್ರಿಗೂ ರೀಚ್ ಆಗೋ ಥರ, ಒಂದೊಂದು ಎಮೋಷನ್ಸು ಇಷ್ಟ ಆಗೋ ಥರ ಒಂದು ಒಳ್ಳೆ ಮೆಸೇಜಸ್ ಇದೆ. ದಯವಿಟ್ಟು ಎಲ್ಲರೂ ನೋಡಿ ನಮಗೆ ಸಹಾಯ ಮಾಡಿ.
ಸುಖೀಭವ ನಿಮಗೆ ಸುಖೀಭವ ಆಗುತ್ತೆ ಅಂತ ನನ್ನ ಪ್ರಾರ್ಥನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.